ಬೈಕ್ ಸವಾರನ ನಿಯಂತ್ರಣ ತಪ್ಪಿ ರಸ್ತೆಯ ಪಕ್ಕದ ಡಿವೈಡರ್ಗೆ ಬೈಕ್ ಡಿಕ್ಕಿ ಹೊಡೆದು ಮುಂದೆ ಬರ್ತಿದ್ದ ಸಾರಿಗೆ ಬಸ್ಗೆ ಸಿಕ್ಕಿ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಗೌರಿಬಿದನೂರು ತಾಲೂಕಿನ ಕಾದಲ್ವೇಣಿ ಗ್ರಾಮದ ಬಳಿ ನಡೆದಿದೆ. 25 ವರ್ಷದ ಮಧುಕುಮಾರ್ ಮೃತ ಯುವಕನಾಗಿದ್ದು ತಾಲೂಕಿನ ಮುದುಗಿರಿ ಗ್ರಾಮದ ವಾಸಿ ಎಂದು ಗುರುತಿಸಲಾಗಿದೆ. ಮೃತ ಮಧುಕುಮಾರ್ ಗೌರಿಬಿದನೂರು ಕಡೆಯಿಂದ ತನ್ನ ಸ್ವಗ್ರಾಮಕ್ಕೆ ಹೋಗುತ್ತಿರುವಾಗ ಬೈಕ್ಗೆ ನಾಯಿ ಅಡ್ಡ ಬಂದು ವಾಹನ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಮುಂದೆ ಬರ್ತಿದ್ದ ಸಾರಿಗೆ ಬಸ್ ಹಿಂಬದಿಯ ಚಕ್ರದ ಕೆಳಗೆ ಸಿಕ್ಕಿ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಇನ್ನು ಸ್ಥಳಕ್ಕೆ ಗ್ರಾಮಾಂತರ ಠಾಣೆಯ ಪಿಎಸ್ಐ ರಮೇಶ್ ಗುಗ್ಗರಿ ಮತ್ತು ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ರಸ್ತೆಗಳಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ದ್ವಿಚಕ್ರ ವಾಹನ ಸವಾರರಿಗೆ ಕಂಟಕವಾಗಿ ಪರಿಣಮಿಸಿದೆ. ಈ ಬಗ್ಗೆ ಗ್ರಾಮ ಪಂಚಾಯಿತಿಯವರು ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ಮುದುಗಿರಿ ಗ್ರಾಮ ಪಂಚಾಯಿತಿ ಸದಸ್ಯ ಎಂಎಸ್ ರಾಜಶೇಖರ್ ಆಗ್ರಹಿಸಿದ್ದಾರೆ. ಈಗ ರಸ್ತೆಗಳಲ್ಲಿ ನಾಯಿಗಳ ಕಾಟ ಹೆಚ್ಚಾಗಿರುವುದರಿಂದ ನಾಯಿ ಅಡ್ಡ ಬಂದಿದೆ, ಬ್ರೇಕ್ ಹಿಡಿದಿದ್ದಾನೆ. ಬ್ರೇಕ್ ಹಿಡಿದಿದ್ದಾಗ ಗಾಡಿ ಸೈಡಿಗೆ ಇಟ್ಟು ಡಿವೈಡ್ರಿಗೆ ಹೊಡೆದು ಆ ಕಡೆಯಿಂದ ಏನು ತುಮಕೂರು ಕಡೆಯಿಂದ ಬರ್ತಾ ಇರೋಂಥ ಗೋರ್ಮೆಂಟ್ ಬಸ್ಸಿಗೆ ಹಿಂದೆ ಚಕ್ರಕ್ಕೆ ಸಿಕ್ಕಿದ್ದಾನೆ. ಡಿವೈಡ್ರ್ ಮೇಲೆ ಗಾಡಿ ಬಿದ್ದಿದೆ. ಹುಡುಗ ನೋಡಿದ್ರೆ ರೋಡಲ್ಲಿ ಅನಾಥಶವಾಗಿ ಬಿದ್ದಿದ್ದಾನೆ. ದಯವಿಟ್ಟು ಇದಕ್ಕೆಲ್ಲ ನಾಯಿಗಳ ಕಾಟ ಹೆಚ್ಚಾಗಿರೋದ್ರಿಂದ ರಸ್ತೆಗಳಲ್ಲಿ ಭಾಳ ತೊಂದರೆಗಳಾಗ್ತಾ ಇದ್ದಾವೆ. ಇವತ್ತು ನಾವು ಅಲ್ಲಿ ಬರೋಷ್ಟೊತ್ತಿಗೆ ಮೃತದೇಹ ಎತ್ಕೊಳ್ತಾ ಇದ್ರು. ಅಲ್ಲಿ ಇದ್ದಂಥ ಸ್ಥಳೀಯರೆಲ್ಲ ನಾವು ಯಾಕೆ ಏನಾಯಿತು ಅಂತ ಕೇಳಿದಾಗ ಅಲ್ಲಿ ಎಲ್ಲ ನಾಯಿ ಕಾಟ ಹೆಚ್ಚಾಗಿರೋದ್ರಿಂದ ಆ ಥರ ಆಗಿದೆ ಎಂಬುದು ಸುದ್ದಿ ಗೊತ್ತಾಯಿತು. ತಿರ್ಗಾ ಅಲ್ಲಿಗೆ ಬಂದಂಥ ಪೊಲೀಸ್ನವರು ನಮ್ಮ ಸಬ್ ಇನ್ಸ್ಪೆಕ್ಟ್ರು ಎಲ್ಲ ವಿಚಾರಿಸಿದಾಗ ಅಲ್ಲಿ ಆ ಥರ ಆಗಿದೆ ಅಂತೆಲ್ಲ ಮಾಜರ್ ಮಾಡಿಕೊಂಡು ಬಾಡಿನ ಇವತ್ತು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತಂದಿದ್ದಾರೆ. ದಯವಿಟ್ಟು ಇಂಥ ದುರ್ಘಟನೆ ನಡೆಬಾರ್ದಾಗಿತ್ತು. ದೇವರು ಅವ್ರ ಕುಟುಂಬಕ್ಕೆ ಆರೋಗ್ಯ ಆಯುಷು ಕೊಟ್ಟು ಅವ್ರಿಗೆ ಈ ಶಕ್ತಿ ಬರೆಸ್ಲಿ ಅಂತೇಳಿ. ಎಲ್ಲಿ ಸರ್ ಘಟನೆ ನಡೆದಿದೆ? ಇದು ಕಾದಲ್ವೇಣಿ ಗ್ರಾಮ ಪಂಚಾಯಿತಿ ಸ್ವಲ್ಪ ಈ ಕಡೆ, ಹತ್ತು ಕಡೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಧ್ಯ ಭಾಗದಲ್ಲಿ ಈ ಥರ ನಡೆದಿದೆ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.